2026 ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಜನವರಿ ತಿಂಗಳ 2026 ಜನವರಿ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯ ಏನಿದೆ, ವಿಶೇಷವಾಗಿ ಯಾವ ರೀತಿಯ ಗ್ರಹಗಳು ಫಲವನ್ನು ಕೊಡಬಹುದು ಹೇಳತಕ್ಕಂಥೆಲ್ಲ ನಾವು ಗ್ರಹಗಳ ಅವಲೋಕನೆಗಳನ್ನ ಮಾಡ್ಕೊಳ್ತಕ್ಕಂಥ. ಸಿಂಹ ರಾಶಿ ಅಂದ್ರೆ ಕನ್ಯಾ ರಾಶಿಯಿಂದ 12ನೇ ಮನೆ ಸಿಂಹ ರಾಶಿ, ಕೇತು ಗ್ರಹ. ಇದು ತುಂಬಾ ನಷ್ಟ. ಪಾಪ ಅವರು ಕನ್ಯಾ ರಾಶಿಯವರು ಅನೇಕ ದಿನಗಳಿಂದ ತುಂಬಾನೇ ಸಾಲಬಾಧೆ, ನಷ್ಟ, ಇದೆಲ್ಲ ಕಷ್ಟಪಡ್ತಾ ಇದ್ದಾರೆ. ಹಾಗೆ ವ್ಯವಹಾರದಲ್ಲಿ ಕೂಡ ಹಣ ಸಿಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಇರತಕ್ಕಂಥ. ರಾಜಯೋಗ ಇದೆ ಅವರಿಗೆ. ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ರಾಜಯೋಗ ಇದೆ. ಆದರೆ ಕೆಲವು ಗ್ರಹಗಳ ಸ್ಥಿತಿಗತಿಗಳಿಂದ ಸ್ವಲ್ಪ ಕೊಂಚ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ಹೇಳ್ತಕ್ಕಂಥ. ಇಲ್ಲಿ 4 ಗ್ರಹಗಳು ಒಟ್ಟಿಗೆ ಸಮಾಗಮ ಆಗ್ತಾ ಇರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಈ ಸಮಾಗಮ ಯೋಗದ ಪ್ರಭಾವವೇ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು, ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು. ಹಾಗೆ ಕ್ರೀಡಾ ಸಾಮಗ್ರಿಗಳ ವ್ಯವಹಾರ ಅಥವಾ ಅಧಿಕಾರಿಗಳ ಜೊತೆಗೆ ಒಂದು ಸೌಮ್ಯತೆಯಿಂದ, ಒಳ್ಳೆಯ ಸಭ್ಯತೆಯಿಂದ, ಪ್ರೀತಿಯಿಂದ ನಡೆದುಕೊಂಡಿರತಕ್ಕಂಥ ವ್ಯವಹಾರಗಳು ನಿಮಗೆ ತುಂಬಾ ಅನುಕೂಲದಾಯಕವಾಗಿದೆ. ಕೋರ್ಟಿನಲ್ಲಿ ಹಣದ ವಹಿವಾಟು ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ವಹಿವಾಟುಗಳಿರ್ಬೋದು. ಹೀಗೆ ಈ ತರದ ಒಂದಷ್ಟು ವ್ಯವಹಾರಗಳೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಲಾಭವನ್ನ ತಂದು ಕೊಡ್ತಾ ಇರುತ್ತೆ ವೀಕ್ಷಕರು. ಹಾಗೆ ಕುಂಭರಾಶಿಯಲ್ಲಿ ರಾಹು, ಮಿಥುನದಲ್ಲಿ ಗುರು. ಇದು ಒಂದು ಅದ್ಭುತ ಯೋಗ ಆಳತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಗ್ರಹಗಳೆಲ್ಲವೂ ಕೂಡ ಒಂದು ಸಪೋರ್ಟ್ ಆಗಿ ಒಳ್ಳೊಳ್ಳೆ ಸ್ಥಾನಗಳು, ಒಳ್ಳೊಳ್ಳೆ ಯಶಸ್ಸು ಲಭಿಸ್ತಾ ಇರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ನೀವು ಅನೇಕ ದಿನಗಳಿಂದ ಕೆಲಸ ಮಾಡ್ತಿರ್ತೀರಿ, ಅಲ್ಲಿ ನಿಮಗೆ ಹೆಚ್ಚು ವೇತನಗಳು ಬರ್ತಕ್ಕಂಥದ್ದು, ಇಂಪ್ಲಿಮೆಂಟ್ ಆಗತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಒಂದು ಪ್ರಶಂಸೆ ಸಿಗ್ತಕ್ಕಂಥದ್ದು, ಅಥವಾ ಅಲ್ಲಿಂದ ಬರಬೇಕಾಗಿರ್ತಕ್ಕಂಥದ್ದು ಯಾವ್ದಾದ್ರು ಪೆಂಡಿಂಗ್ ಇರತಕ್ಕಂಥ ಹಣ ಅದು ಬರ್ತಕ್ಕಂಥದ್ದು, ಅಥವಾ ಕೈಗಾರಿಕೆಗಳಲ್ಲಿ ಟಾರ್ಗೆಟ್ ರೀಚ್ ಮಾಡ್ತಕ್ಕಂಥದ್ದು ಈ ತಿಂಗಳಲ್ಲಿ ಅಥವಾ ಇನ್ನು2 ತಿಂಗಳಲ್ಲಿ ಪೂರೈಸತಕ್ಕಂಥದ್ದು ಟಾರ್ಗೆಟು. ಹೀಗೆ ಈ ಥರದೊಂದು ಉನ್ನತವಾದಂತಹ ಸಮತೋಲನವಾಗಿರ್ತಕ್ಕಂತಹ ನಿರ್ಮಾಣ ಮಾಡತಕ್ಕಂತಹ ಒಂದು ಶಕ್ತಿ ಕನ್ಯಾ ರಾಶಿಯವರಿಗೆ ಗ್ರಹಗಳ ಯೋಗದಿಂದ. ಇನ್ನು ಸ್ವದೇಶ ಮತ್ತು ವಿದೇಶದಲ್ಲಿ ವ್ಯವಹಾರಗಳನ್ನ ಕ್ರೋಢೀಕರಣ ಮಾಡಿ ವ್ಯಾಪಾರ ಮಾಡತಕ್ಕಂಥವರಿಗೆ ಹೆಚ್ಚೆಚ್ಚು ಲಾಭದಾಯಕ ಮತ್ತು ಫಲಪ್ರದವು ಕೂಡ ಆಗ್ತಾ ಇರುತ್ತೆ. ಹಾಗೆ ಇದರ ಜೊತೆಗೆ ಅನೇಕ ಒಂದು ರೀತಿಯ ವ್ಯವಹಾರಗಳು ಕೂಡ ಸಾಗ್ತಾ ಇರ್ತಕ್ಕಂಥ. ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಅಥವಾ ಜಾಹೀರಾತುಗಳ ವಿಭಾಗ, ಜಾಹೀರಾತುಗಳಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಕೆಲಸಗಳನ್ನು ಮಾಡಿ ಒಂದು ಉನ್ನತವಾದಂತಹ ಒಂದು ಕೀರ್ತಿ ಯಶಸ್ಸನ್ನು ಪಡಲಿಕ್ಕೆ ಕನ್ಯಾ ರಾಶಿಯವರ ಯೋಗ ತುಂಬ ಚೆನ್ನಾಗಿ ಫಲಪ್ರದವಾಗುತ್ತೆ. ಒಟ್ಟಿನಲ್ಲಿ ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಗುಪ್ತಧನ ಆಗಮನ, ಪಂಚಗ್ರಹ ಮಹಾಯೋಗಗಳು ಕೂಡ ಇರುತ್ತೆ ಹೇಳತಕ್ಕಂಥದ್ದು. ಇನ್ನು ನಿಮ್ಮ ಸಂಗಾತಿಯೊಡನೆ ಪ್ರವಾಸಕ್ಕೆ ಹೋಗತಕ್ಕಂಥದ್ದು, ಪ್ರವಾಸ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸತಕ್ಕಂಥದ್ದು, ಅದು ಎಚ್ಚರಿಕೆಯಿಂದ ಇರಬೇಕು. ಹಣದ ವಿಚಾರ ಇರಬಹುದು, ಆಭರಣದ ವಿಚಾರ ಇರಬಹುದು, ಅಥವಾ ಹೋದಂಥ ಒಂದು ಸಮಯದಲ್ಲಿ ನಿಮ್ಮ ಮನೆ ಕಾಳಜಿ ಇರಲಿ, ನಿಗಾ ಇರಲಿ, ಏನೋ ಒಂದು ರೀತಿ
ತೊಂದರೆಗಳು ಬರಬಹುದು ಇರ್ತಕ್ಕಂಥ. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗತ್ತೆ. ಎಚ್ಚರಿಕೆಯಿಂದ ಇದ್ದರೆ ತುಂಬಾನೇ ಒಳ್ಳೆಯದು. ಜನವರಿ ತಿಂಗಳಲ್ಲೇ ಕನ್ಯಾ ರಾಶಿಯವರು ಮಿತ್ರರನ್ನ ನಂಬಬೇಡಿ. ಮಿತ್ರರ ಬಗ್ಗೆ ಯಾವುದೇ ರೀತಿಯಾದಂಥ ಅನುಮಾನಗಳು ಹುಟ್ಟಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಡಿ ಇರತಕ್ಕಂಥ ವಿಷಯ. ಇನ್ನು ಹಲವು ರೀತಿಯ ವಿಚಾರಗಳು, ಹಲವು ರೀತಿಯ ಚಿಂತನೆಗಳು ಇವೆಲ್ಲವೂ ಕೂಡ ಮಾಡಲೇಬೇಕು. ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ಭಾವಚಿತ್ರ ನಮಗೆ ವಾಟ್ಸಪ್ ಮೂಲಕ ಕಳಿಸಿ. ಏನೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಓಂ ನಮಃ ಶಿವಾಯ ಇರತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.